ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತೆ. ಗೈಸ್, 1,000 ರೂಪಾಯಿ ಒಳಗಡೆ ಅಂದ್ರೆ ಬಜೆಟೆಡ್ ಅಲ್ಲಿ ಒಂದು ಬೆಸ್ಟ್ ಟ್ರಿಮ್ಮರ್ ಅನ್ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಿದ್ದೀನಿ. ನೀವೇನಾದ್ರೂ 1,000 ರೂಪಾಯಿ ಒಳಗಡೆ ಒಂದು ಬೆಸ್ಟ್ ಟ್ರಿಮ್ಮರ್ ಅನ್ನ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಕಣ್ಣು ಮುಚ್ಕೊಂಡು ಈ ಒಂದು ಟ್ರಿಮ್ಮರ್ ಅನ್ನ ನೀವು ಆದ್ರೆ ತಗೊಳ್ಬಹುದು. ಸೊ ಯಾವುದೇ ಒಂದು ಟ್ರಿಮ್ಮರ್ ಏನಕ್ಕೆ ಇದನ್ನ ತಗೊಳ್ಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಇದನ್ನ ತಗೊಳ್ಬೇಕು ಅಂತ ಇಲ್ಲ, ಆಪ್ಷನ್ ಆಗಿ ಸಹ ಇಟ್ಕೊಳ್ಬಹುದು. ಬಟ್ ಖಂಡಿತ 1,000 ರೂಪಾಯಿ ಒಳಗಡೆ ಒಂದು ಬೆಸ್ಟ್ ಟ್ರಿಮ್ಮರ್ ಅಂತ ಹೇಳಿ ನಾನು ಹೇಳ್ತೀನಿ. ಸೊ ಅದಾದ್ರೆ ಪೇಡ್ ಪ್ರಮೋಷನ್ ಅಂತೂ ಖಂಡಿತ ಅಲ್ವೇ ಅಲ್ಲ. ಸೊ ಆಲ್ರೆಡಿ ನಾನು ಬೇರೆ ಟ್ರಿಮ್ಮರ್ ಅನ್ನ ಯೂಸ್ ಮಾಡ್ತಿದ್ದೀನಿ, ಬೋಟ್ ಅದೇ ರೀತಿ ಫಿಲಿಪ್ಸ್ ಆದ್ರೆ ಯೂಸ್ ಮಾಡ್ತಿದ್ದೀನಿ. ಸೊ ಇದಾದ್ರೆ ಒಂದು ಟ್ರಿಮ್ಮರ್ ಆದ್ರೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿ ಇದನ್ನ ಪರ್ಚೇಸ್ ಮಾಡಿರುವಂತದ್ದು. ಖಂಡಿತ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದೆ ನೋಡಬಹುದು. ಹಾಗೆ ಎಲ್ಲರೂ ಸಹ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಸೊ ನೀವು ಯಾವೊಂದು ಊರಿಂದ ಈ ಒಂದು ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿ ಈ ತರ ಕಾಮೆಂಟ್ ಮಾಡಿ, ಈ ತರ ಸೆಂಡ್ ಮಾಡಿ, ನಾನು ಸಹ ತಿಳ್ಕೊಳ್ತೀನಿ. ಹೇ ಗೈಸ್, ಟ್ರಿಮ್ಮರ್ ನ ಬಾಕ್ಸ್ ತರ ನಮಗೆ ಈ ರೀತಿಗೆ ನೋಡ್ಲಿಕ್ಕೆ ಸಿಗುತ್ತೆ. ಜೆಬ್ರಾನಿಕ್ಸ್ ಅಂತ ಹೇಳಿ ಇದಾದ್ರೆ HD100 ನ ಒಂದು ವರ್ಷನ್ ಆದ್ರೆ ಆಗಿರುವಂತದ್ದು. ಸೊ ಅದೇ ರೀತಿ ಲೆಫ್ಟ್ ಸೈಡ್ ನೋಡಿದೀವಿ ಅಂತ ಹೇಳಿದ್ರೆ ಸೊ ಇದರ ಒಂದು ಸ್ಪೆಸಿಫಿಕೇಶನ್ಸ್ ಆದ್ರೆ ಕೊಟ್ಟಿರ್ತಾರೆ, ನೀವು ಅದೇ ಡೀಟೇಲ್ ಆಗಿ ನೋಡಬಹುದು. ಸೊ ಬ್ಯಾಕ್ ಸೈಡ್ ಬಂದು ಸಹ ಸೊ ಇದರ ಒಂದು ಸ್ಪೆಸಿಫಿಕೇಶನ್ಸ್ ಇರುತ್ತೆ ಆಲ್ಮೋಸ್ಟ್ ಆದ್ರೆ. ಸೊ ಅದೇ ರೀತಿ ಇಲ್ಲಾದ್ರೆ ಜೆಬ್ರಾನಿಕ್ಸ್ ಅಂತ ಹೇಳಿ ಅವರೊಂದು ಬ್ರ್ಯಾಂಡಿಂಗ್ ನೇಮ್ ಮಾತ್ರ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಈಗ ನಾವು ಬಾಕ್ಸ್ ಓಪನ್ ಮಾಡೋಣ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮ್ಗಾದ್ರೆ ಈ ರೀತಿಯಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಬಾಕ್ಸ್ ಇಂದ ತೆಗೆದ ತಕ್ಷಣ ಈ ರೀತಿಯಾಗಿ ನಮ್ಗೆ ಅದ್ರ ಒಂದು ಕಾಂಬೋ ಆದ್ರೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದಾದ್ರೆ ಲಿಕ್ವಿಡ್ ಆದ್ರೆ ಆಗಿರುವಂತದ್ದು, ಬ್ಲೇಡ್ ಅನ್ನ ಶಾರ್ಟ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡಬಹುದು. ಸೊ ಅದೇ ರೀತಿಯಾಗಿ ಬಾಕ್ಸ್ ಅಲ್ಲಿ ನಮ್ಗೆ ಇದಾದ್ರೆ ನೋಡ್ಲಿಕ್ಕೆ ಸಿಗುತ್ತೆ ಕಾಂಬೋ ಕಟಿಂಗ್ ಆದ್ರೆ ಆಗಿರುವಂತದ್ದು. ಇದಾದ್ರೆ 11mm to 20mm ಆದ್ರೆ ಇರುವಂತದ್ದು. ಅದೇ ರೀತಿಯಾಗಿ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಆದ್ರೆ ನಮ್ಗೆ ಅದ್ರ ಒಂದು ಬಾಕ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಒಂದು ಬ್ರಷ್ ಆದ್ರೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದಾದ್ರೆ ಹೇರ್ ಅನ್ನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಟ್ರಿಮ್ಮರ್ ಇಂದ ಸೊ ಇದಾದ್ರೆ ಯೂಸ್ ಮಾಡಬಹುದು. ಸೊ ಟ್ರಿಮ್ಮರ್ ಅಲ್ಲಿ ಬಂದಿರುವಂತಹ ಎಲ್ಲ ಥಿಂಗ್ಸ್ ಆದ್ರೆ ಇದಾಗಿರುವಂತದ್ದು. ಸೊ ಈಗ ಫೈನಲ್ ಆಗಿ ಈ ಒಂದು ಟ್ರಿಮ್ಮರ್ ಆದ್ರೆ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಟ್ರಿಮ್ಮರ್ ಆದ್ರೆ ನೀವು ನೋಡಬಹುದು ಸೊ ಈ ರೀತಿ ಆಗಾದ್ರೆ ಇರುವಂತದ್ದು. ಸೊ ಟ್ರಿಮ್ಮರ್ ನ ಮೇಲೆ ಜೆಬ್ರಾನಿಕ್ಸ್ ಅಂತ ಹೇಳಿ ಸಹ ಲೋಗೋ ಆದ್ರೆ ಇರುವಂತದ್ದು. ಸೊ ಈ ರೀತಿಯಾಗಿ ನಮ್ಗೆ ಟ್ರಿಮ್ಮರ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಆಲ್ರೆಡಿ ಇದರಲ್ಲಿ ಈ ಒಂದು ಕಾಂಬೋ ಆದ್ರೆ ಕೊಟ್ಟಿರ್ತಾರೆ, ಗೈಡ್ ಕಾಂಬೋ ಆದ್ರೆ. ಸೊ ಅದಾದ್ರೆ ಗಮನಿಸಬಹುದು 1mm to 10mm ಆದ್ರೆ ಇರುವಂತದ್ದು. ಆದ್ರೆ ಹಾಗೆ ನಿಮಗೆ ತೋರಿಸ್ತಾ ಇಲ್ವಾ? ಸೊ ಅದಾದ್ರೆ 11mm to 20mm ಆದ್ರೆ ಇರುವಂತದ್ದು. ಸೊ ಆಲ್ರೆಡಿ ಇದರಲ್ಲಿ ಹಾಕಿ ಕೊಟ್ಟಿರ್ತಾರೆ 1mm to 10mm ಆದ್ರೆ ಆಗಿರುವಂತದ್ದು. ಸೊ ಇದನ್ನ ನೀವು ಅದರ ಲೆಂತ್ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕಾದ್ರೆ ನೀವು ಯೂಸ್ ಮಾಡಬಹುದು. ಸೊ ಅದೇ ರೀತಿ ಇಲ್ಲಾದ್ರೆ ಗಮನಿಸಬಹುದು. ಸೊ ನೀವು ಅದ್ರ ಈ ರೀತಿಯಾಗಿ ಸ್ಕ್ರೋಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸಾಕು. ಸೊ ಅಡ್ಜಸ್ಟ್ ಆದ್ರೆ ನೀವು ಅದ್ರ ಈ ರೀತಿಯಾಗಿ ರೊಟೇಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸಾಕು, ಅಡ್ಜಸ್ಟ್ ಆದ್ರೆ ಆಗುತ್ತೆ. ಈ ರೀತಿಯಾಗಿ ರೊಟೇಟ್ ಮಾಡೋದ್ರಿಂದ ನೀವು ಅದ್ರ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಸೊ ಹೀಗೆ ಒಂದು ಬಾರಿ ಟ್ರಿಮ್ಮರ್ ನ ಸೌಂಡ್ ಆದ್ರೆ ಕೇಳಿಸ್ಕೊಳ್ಳಿ. ಆನ್ ಮಾಡಿ ರೊಟೇಟ್ ಆದ್ರೆ ಮಾಡ್ಲಿಕ್ಕೆ ಹೋಗಬೇಡಿ, ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇರುತ್ತೆ. ಯಾವತ್ತೇ ಹಾಗಲ್ಲಿ ನೀವು ಯಾವೊಂದು ಲೆಂತ್ ಅಲ್ಲಿ ಇಟ್ಕೊಳ್ಬೇಕು ಅಂತ ಅನ್ಕೊಳ್ತೀರೋ ಆ ಒಂದು ಲೆಂತ್ ಅಲ್ಲಿ ಇಟ್ಟು ಆಮೇಲೆ ಆದ್ರೆ ಆನ್ ಮಾಡ್ಕೊಳ್ಳಿ. ಬೇರೆ ಟ್ರಿಮ್ಮರ್ಗೆ ಹೋಗಿದ್ರೆ ಅಂತ ಹೇಳಿದ್ರೆ ನಿಮಗೆ ಮ್ಯಾಕ್ಸಿಮಮ್ 10mm ವರೆಗೂ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದೇ ಜಾಸ್ತಿ ಆಗಿರುತ್ತೆ. ಇದರಲ್ಲಾದ್ರೆ ನಿಮಗೆ 2 ಕಾಂಬೋಸ್ ಆದ್ರೆ ಕೊಡ್ತಾರೆ. ಒಂದು 1mm to 10mm ಆದ್ರೆ ಆಗಿರುವಂತದ್ದು. ಅದೇ ರೀತಿಯಾಗಿ 11mm ಇಂದ 20mm ವರೆಗೂ ಸಹ ಕೊಡೋದ್ರಿಂದ ಸೊ ಡೆಫಿನೆಟ್ಲಿ ನೀವು ಬೇಕಾದ್ರೆ ಒಂದು ಪ್ರೀಮಿಯಂ ಟ್ರಿಮ್ಮರ್ಗೆ ಹೋಗೋದಕ್ಕಿಂತ ಈ ಒಂದು ಟ್ರಿಮ್ಮರ್ ಅನ್ನ ಟ್ರೈ ಮಾಡಿ ನೋಡಿ. ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ಒಂದು ಟ್ರಿಮ್ಮರ್ ಅನ್ನ ನೀವು ಟ್ರೈ ಮಾಡಬಹುದು. ಸೊ ಖಂಡಿತ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.